ಪಾಕಿಸ್ತಾನದ ವಿರುದ್ಧ ಅಥವಾ ಅದರ ನಡು ಮುರಿಯೋದಕ್ಕೆ ಮೇನ್ ರೀಸನ್ ಆಗಿರೋದು ಸಿಂಧೂ ನದಿ ಒಪ್ಪಂದ ಇದೆಯಲ್ಲ, ಅದನ್ನ ಅಮಾನತ್ನಲ್ಲಿ ಇಟ್ಟಿರುವಂತಹ ವಿಚಾರ. ಸೊ ಅದರ ಬಗ್ಗೆ ಕೂಡ ಕ್ಲೀನ್ ಆಗಿ ಒಂದು ಮೆಸೇಜ್ ಕೊಟ್ಟರು. ಇದರಲ್ಲಿ ನಾವು ಯಾವುದೇ ಚೇಂಜಸ್ ಅನ್ನು ನಾವು ಮಾಡ್ಕೊಳ್ಳಲ್ಲ, ಇದು ರಾಜತಾಂತ್ರಿಕತೆಯ ಸ್ಟ್ರೈಕ್ನ ಭಾಗ ಅನ್ನೋದನ್ನ ಹೇಳಿದ್ರು. ರಕ್ತ ಮತ್ತು ನೀರು ಒಟ್ಟಿಗೆ ಹರಿಯೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹಿಂದೆನೂ ಹೇಳಿದ್ರು, ಈಗಲೂ ಅದನ್ನು ಹೇಳ್ತಾ ಇದ್ದಾರೆ. ಸಿಂಧೂ ನದಿ ನೀರು ಒಪ್ಪಂದ ಕುರಿತು ಪಾಕ್ಗೆ ಸ್ಪಷ್ಟ ಸಂದೇಶವನ್ನು ಕೊಟ್ಟಿದ್ದಾರೆ. ಪಾಕಿಸ್ತಾನ ಭಯೋತ್ಪಾದನೆಯನ್ನ ಬಿಟ್ರೆ ಮಾತ್ರ ನೀರು ನಿಮಗೆ ಹರಿಯುತ್ತೆ, ಇಲ್ಲಾಂದ್ರೆ ಸ್ಟಾಪ್ ಆಗುತ್ತೆ. ಟೆರರ್ ಮತ್ತು ಟಾಕ್, ಟೆರರ್ ಮತ್ತು ಟ್ರೇಡ್ ನಡೆಯಲ್ಲ. ಬಿಸ್ನೆಸ್ಸು ಮಾಡ್ತೀವಿ, ನೀವು ನಮ್ಮ ಹತ್ರ ಟೊಮ್ಯಾಟೋನು ಕೊಂಡ್ಕೊಳ್ಬೋದು, ಆಮೇಲೆ ಬಾಂಬನ್ ಕೈಯಿಂದ ಎಸಿಬೋದು ಅಂತ ಅಂದ್ಕೊಳ್ತಾ ಇದ್ರೆ ಈಗ ಅದನ್ನೆಲ್ಲ ಒಪ್ಪೋ ಸ್ಥಿತಿಯಲ್ಲಿ ಭಾರತ ಇಲ್ಲ. ನೀವು ನಮ್ಮ ಜೊತೆಗೆ ಮಾತುಕತೆಗೆ ಬರಬೇಕು, ದ್ವಿಪಕ್ಷೀಯ ಒಪ್ಪಂದಕ್ಕೆ ಬರಬೇಕು ವ್ಯಾಪಾರದಲ್ಲಿ ಅಂತ ಹೇಳಿದ್ರೆ ಮೊದಲು ಭಯೋತ್ಪಾದಕರನ್ನ ಮತ್ತು ಅವರ ಅಪ್ಪಂದಿರನ್ನ ಸಾಯಿಸಬೇಕು, ನಮಗೆ ಒಪ್ಪಿಸ್ಬೇಕು. ಅಲ್ಲಿ ತನಕ ನಿಮಗೆ ಯಾವುದೇ ರೀತಿಯಾಗಿ ಸಹಾಯವನ್ನ ಮಾಡಲ್ಲ ಭಾರತ. ನಿಮಗೆ ಭೂಕಂಪ ಆದಾಗ ಬಂದ್ಬಿಟ್ಟು ನಾವು ಸ್ಪೆಷಲ್ ಏಡನ್ನು ಕಳಿಸ್ಕೊಡು ಅಂತ ಭಾರತ ಉಳಿದಿಲ್ಲ. ನಾವು ನಮ್ಮ ಜೊತೆಗೆ ಬರ್ತೀರಾ ಬನ್ನಿ, ಆದರೆ ಅದಕ್ಕೂ ಮುಂಚೆ ಭಯೋತ್ಪಾದನೆ ಅನ್ನುವಂತಹ ಈ ಕ್ರಿಮಿಗಳನ್ನು, ಆ್ಯಸಿಡ್ ರೈನನ್ನು ನೀವೇ ಸುರಿಸ್ಬಿಟ್ಟು ಬರ್ತೀರಾ ಅಂದರೆ ಬನ್ನಿ, ಇಲ್ಲ ಅಂದರೆ ನಿಮ್ಮ ಜೊತೆಗೆ ನಾವು ಹೆಂಗೆ ನಡ್ಕೊಳ್ಬೇಕು ನಮಗೆ ಗೊತ್ತಿದೆ ಅನ್ನೋ ಮೆಸೇಜನ್ನು ಕೊಟ್ಟಿದ್ದಾರೆ. ನೆನಪಿರಲಿ, ಸಿಂಧೂ ನದಿಯ ನೀರು ಹಂಚಿಕೆ ಒಪ್ಪಂದ ಅಮಾನತ್ನಲ್ಲಿ ಇಟ್ಟಿರೋದಿದೆಯಲ್ಲ, ಪಾಕಿಸ್ತಾನದ 24% GDP ಮೇಲೆ ಎಫೆಕ್ಟ್ ಮಾಡ್ತಾ ಇದೆ, ಅದು ಮಾಡುತ್ತೆ. ಹಾಗೂ 40% ಎಂಪ್ಲಾಯ್ಮೆಂಟ್ ಮೇಲೆ ಎಫೆಕ್ಟ್ ಮಾಡೋದಕ್ಕೆ ಶುರುವಾಗಿದೆ. ಹೀಗಾಗಿ ಪಾಕಿಸ್ತಾನಕ್ಕೆ ನೇರ ಎಚ್ಚರಿಕೆ ಬಹಳ ಪರಿಣಾಮಕಾರಿಯಾಗಿದೆ. जीरो टॉलरेंस, ये एक बेहतर दुनिया की गारंटी। साथियों, पाकिस्तानी फौज, पाकिस्तान की सरकार जिस तरह आतंकवाद को खाद पानी दे रहे हैं, वो एक दिन पाकिस्तान को ही समाप्त कर देगा। पाकिस्तान को अगर बचना है तो उसे अपने टेरर इंफ्रास्ट्रक्चर का सफाया करना ही होगा। इसके अलावा शांति का कोई रास्ता नहीं है। भारत का मत एकदम स्पष्ट है, टेरर और टॉक एक साथ नहीं हो सकते, टेरर और ट्रेड एक साथ नहीं चल सकते, और पानी और खून भी एक साथ नहीं बह सकते। जीरो ಸೊ ಬಹಳ ಸ್ಪಷ್ಟವಾಗಿ ಹೇಳಿದ್ರು ಅವರು. ನಿಮಗೆ ಭಾರತದಿಂದ ಇನ್ನು ಕಿಂಚಿತ್ತೂ ಕೂಡ ಒಂದು ನಾಣ್ಯದಷ್ಟು ಕೂಡ ಸಹಾಯ ಭಾರತದಿಂದ ಪಾಕಿಸ್ತಾನಕ್ಕೆ ಹೋಗಲ್ಲ. ಹೋಗಬೇಕು ಅಂದರೆ ಬೆಟರ್ ಬಿಹೇವ್ ಮೈ ಫ್ರೆಂಡ್ ಅಂದಂಗಿತ್ತು. ಈ ಪಾಠ ಎಷ್ಟರ ಮಟ್ಟಿಗೆ ಭೌತಿಕವಾಗಿ ಆರ್ಥಿಕವಾಗಿ ದಿವಾಳಿ ಆಗಿರೋ ಪಾಕಿಸ್ತಾನದ ಕಿವಿಗೆ ಹೋಗುತ್ತೆ ಗೊತ್ತಿಲ್ಲ ನಮಗೆ.